Hey Divine Souls, welcome back to my channel Flavorful Universe. ನಾನು ನಿಮ್ಮ ಲಂಕೇಶ್. ಸೊ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದರೆ ಪ್ರೀವಿಯಸ್ ವಿಡಿಯೋ ನಾನು ಒಂದು ಮಾಡಿದ್ದೆ ಕನ್ನಡದಲ್ಲಿ, ನಾನು ಮೊದಲನೇ ವಿಡಿಯೋ ಅಂತ. ಸೊ ತುಂಬ ವ್ಯೂಸ್ ಹೋಗಿದೆ, ಕಮೆಂಟ್ ಕೂಡ ಮಾಡಿದ್ದೀರಾ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ನಾನು ಟ್ಯಾರೋ ರೀಡರ್, ಸರ್ಟಿಫೈಡ್ ಟ್ಯಾರೋ ರೀಡರ್, ರೇಕಿ ಹೀಲರ್ ಆ್ಯಂಡ್ ಹೋಲಿಸ್ಟಿಕ್ ಹೀಲರ್ ಕೂಡ. ಸೊ ಆಕಾಶಿಕ್ ರೀಡಿಂಗ್ ಕೂಡ ಮಾಡ್ತೀನಿ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ನಂದೊಂದು ಇಂಗ್ಲೀಷ್ ಚಾನಲ್ ಕೂಡ ಇದೆ, ಸೊ ನೀವು ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಬೋದು. ಸೊ ನಂದು ಇಂಗ್ಲೀಷ್ ಇನ್ಸ್ಟಾಗ್ರಾಮ್, ಕನ್ನಡ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಸಪ್ರೇಟ್ ಇದೆ, ಲಿಂಕ್ ಎಲ್ಲ ಬಯೋದಲ್ಲಿದೆ. ಮತ್ತು ನಂದೆಲ್ಲ ಸರ್ವೀಸಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಾನೇನು ಸರ್ವಿಸ್ ಪ್ರೊವೈಡ್ ಮಾಡ್ತೀನಿ ಅಂತ. ಸೊ ನನ್ನ ಕಾಂಟ್ಯಾಕ್ಟ್ ನಂಬರು ಇರುತ್ತೆ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಯಾವುದೇ ರೀತಿ ಕ್ವೈರೀಸ್ ಇದ್ದರೆ. ಸೊ ತಡ ಮಾಡೋದು ಬೇಡ. ಇವತ್ತಿನ ವಿಡಿಯೋ ಟಾಪಿಕ್ ಏನು ಅಂತಂತಂದರೆ, ಸೊ ನಿಮ್ಮ ಮನಸ್ಸಲ್ಲಿ ಇರುವಂಥ ವ್ಯಕ್ತಿ ಒಂದು, ಇದು ಜೆಂಡರ್ ಬೇಸಿಸ್ ರೀಡಿಂಗ್ ಅಲ್ಲ. ಯಾಕೆ ಅಂತಂದರೆ ನೀವು ಗಂಡು ಹೆಣ್ಣು ಅಥವಾ ಯಾರೇ ಆಗಿರ್ಬೋದು, ಈವನ್ ನಿಮಗೆ ಸೇಮ್ ಜೆಂಡರ್ ಮ್ಯಾರೇಜ್ ಅಥವಾ ಲವ್ ಇಷ್ಟ ಇದ್ರೂ ಸೊ ನೀವು ಈ ವಿಡಿಯೋನ ನೋಡ್ಬೋದು. ಬಿಕಾಸ್ ನಾನು ವಿಡಿಯೋ ನೀವು ನೋಡಬೇಕಾದ್ರೆ ರಿಲಿಜಿಯನ್, ಜೆಂಡರ್ ಎಲ್ಲನೂ ಹೊರಗಡೆ ಬಿಟ್ಟು ಬಂದು ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ರೆಸೊನೇಟ್ ಆಗುತ್ತೆ. ಯಾಕೆಂದರೆ ಒಂದೇ ತಿಳ್ಕೊಳ್ಳಿ, ನಾವು ಯೂನಿವರ್ಸ್ ಅಥವಾ ಬ್ರಹ್ಮಾಂಡದಲ್ಲಿ ಓನ್ಲಿ ಸೋಲ್, ಆತ್ಮ ಅಷ್ಟೇ. ನಮ್ಮ ದೇಹ ಅಥವಾ ನಮ್ಮ ಜೆಂಡರ್, ಕ್ಯಾಸ್ಟ್, ರಿಲಿಜಿಯನ್, ವಾಟ್ ಎವರ್, ಈವನ್ ಎಜುಕೇಷನ್ ಅದು ಯಾವುದು ಕನ್ಸಿಡರ್ ಆಗಲ್ಲ. ಸೊ ಈ ವಿಡಿಯೋದಲ್ಲಿ ಸೊ ನೀವು ಯಾವುದಾದ್ರು ಪರ್ಸನ್ ಬಗ್ಗೆ ಥಿಂಕ್ ಮಾಡಿ, ಮೇ ಬಿ ಫ್ರೆಂಡ್, ಲವರ್, ಎಕ್ಸ್ ಅಥವಾ ಈವನ್ ನಿಮ್ಮ ಪೇರೆಂಟ್ಸ್ ಯಾರಾದರೂ ಆಗಿರ್ಬೋದು. ಸೊ ನೀವು ಯಾರ ಬಗ್ಗೆನಾದರೂ ಥಿಂಕ್ ಮಾಡಿ. ಸೊ ಅವ್ರದ್ದು ಪಾಸ್ಟ್ ಫೀಲಿಂಗ್ ಏನಿತ್ತು, ಪ್ರೆಸೆಂಟ್ ಫೀಲಿಂಗ್ ಏನಿದೆ, ಫ್ಯೂಚರ್ ಫೀಲಿಂಗ್ ಏನಿದೆ ಅದನ್ನು ಪ್ರೆಡಿಕ್ಟ್ ಮಾಡ್ತೀನಿ. ಸೊ ಇದೊಂದು ಜನರಲ್ ರೀಡಿಂಗು. ಸೊ ಸಮ್ ಟೈಮ್ ಕಂಪ್ಲೀಟ್ ರೆಸೊನೇಟ್ ಆಗದೇ ಇರ್ಬೋದು. ಸೊ ನಿಮ್ಗೆ ಏನಾದರೂ ವಿಡಿಯೋ ನೋಡ್ತಾ ನನಗೆ ರೆಸೊನೇಟ್ ಆಗ್ತಿಲ್ಲ ಅಂತಂದರೆ ಇಟ್ಸ್ ಓಕೆ. ಸೊ ಬೇರೆ ವಿಡಿಯೋನ ನೀವು ಹೋಗಿ ನೋಡ್ಬೋದು. ಸೊ ರೆಸೊನೇಟ್ ಆದರೆ ಪ್ಲೀಸ್ ಕಂಪ್ಲೀಟ್ ವಾಚ್ ಮಾಡಿ. ಯಾಕೆ ಅಂತಂದರೆ ನಿಮಗೆ ಕೆಲವೊಂದು ಮೆಸೇಜ್ ಮಿಸ್ ಆಗ್ಬೋದು. ನೀವೇನಾದರೂ ಸ್ವಲ್ಪ 10 ಸೆಕೆಂಡ್ಸು ವಿಡಿಯೋಸ್ನ ಅದು ನೀವೇನಾದರೂ ಮುಂದೆ ಓಡಿಸ್ಬಿಟ್ರೆ. ಸೊ ನನಗೆ ಒಂದು ಸೆನ್ಸ್ ಆಗ್ತಾ ಇದೆ. ಸೊ ಫಸ್ಟ್ ನಾನು ವಿಡಿಯೋ ಮಾಡ್ತಾ ಇದ್ದಂಗೆ ಕಣ್ಣು ಮುಚ್ಚಬೇಕು ಅಂತ ಅನಿಸ್ತಾ ಇದೆ. ಸೊ ನೀವು ಯಾವ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಫಸ್ಟ್ ನನಗೆ ಬರ್ತಾ ಇರೋದು ಬ್ಯಾಕ್ ಆಫ್ ದ ಡೆಕ್ ಸ್ಟಾರ್, ಇಲ್ಲಿ ನ್ಯೂಡಿಟಿ ಇದೆ, ಅದಕ್ಕೆ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಈ ಪರ್ಸನ್ನು ನಿಜವಾಗ್ಲೂ ನಿಮ್ಮನ್ನ ಮೇ ಬಿ ಪಡೆಯೋದಕ್ಕೆ ತುಂಬ ಫೈಟ್ ಮಾಡಿರ್ಬೋದು. ಇದು ಇನಿಷಿಯಲ್ ಸ್ಟೇಜ್, ನಾನು ಪಾಸ್ಟ್ ಬಗ್ಗೆ ಮಾತಾಡ್ತಾ ಇರೋದು, ಪ್ರೆಸೆಂಟ್ ಅಲ್ಲ. ಮೇ ಬಿ ಫೈಟ್ ವಿತ್ ಅಂತಂದರೆ ಹೊರಗಡೆ ಜನರ ಜೊತೆ ಫೈಟ್ ಅಥವಾ ನಿಮ್ಮನ್ನು ಪಡೆಯೋದಕ್ಕೆ ಕಾಂಪಿಟೇಷನ್ ಅಂತ ನಾನು ಹೇಳ್ತಿಲ್ಲ. ಮೇ ಬಿ ಕೆಲವೊಬ್ರಿಗೆ ಆ ರೀತಿ ಇರ್ಬೋದು. ಬಟ್ ಇನ್ನು ಕೆಲವೊಬ್ಬರಿಗೆ ಇನ್ನರ್ ಕಾನ್ಫ್ಲಿಕ್ಟ್, ಈಗೋ ಅಂತಂದರೆ ಅವ್ರಿಗೋಸ್ಕರನೇ ಮೇ ಬಿ ನಿಮಗೆ ಸಪೋಸ್ ಏನಾದರೂ ಲವ್ ಇಂಟ್ರೆಸ್ಟ್ ಆಗಿದ್ರೆ ನಿಮಗೆ ಪ್ರಪೋಸ್ ಮಾಡೋದಕ್ಕೆ ತುಂಬ ದಿನ ಅವರೊಳಗಡೆನೆ ಅವ್ರು ಒದ್ದಾಡಿದ್ದಾರೆ. ಸೊ ಇನ್ನರ್ ಕಾನ್ಫ್ಲಿಕ್ಟ್ ಅಂತಂದರೆ ಅದೇನೆ, ಅವರೊಬ್ಬರೇ ಯೋಚನೆ ಮಾಡೋದು ಅಥವಾ ಅವ್ರ ಈಗೋ ಜೊತೆ ಹೊಡೆದಾಡೋದು. ಇಲ್ಲ ನಾನು ಈ ಪರ್ಸನ್ನ ಮಾತಾಡಿಸ್ಬೇಕಾ ಬೇಡವಾ. ಒಟ್ನಲ್ಲಿ ನನಗೆ ಒಂದು ಸೆನ್ಸ್ ಆಗ್ತಿದೆ, ನೀವು ಅವ್ರ ಕಡೆ ಹೋಗೋದ್ರಿಂದ ಅವರು ನಿಮ್ಮ ಕಡೆ ಬಂದಿದ್ದಾರೆ. ಇದು ಮ್ಯೂಚುವಲ್ ಇದೆ. ಸೊ ನೀವು ಒಬ್ಬರೇ ಹೋಗ್ಬಿಟ್ಟು ಅವ್ರನ್ನೇನು ಇದೊಂದು ರಿಲೇಷನ್ಶಿಪ್ಗೆ, ಇದೊಂದು ಸಂಬಂಧಕ್ಕೆ ಅಥವಾ ಫ್ರೆಂಡ್ಶಿಪ್ ಆಗಿರಲಿ, ಏನೇ ಆಗಿರಲಿ, ಯಾವುದೇ ರೀತಿ ಸಂಬಂಧ ಆಗಿರಲಿ, ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ, ಇದು ಒಂದು ಕಡೆದಂತೂ ಆಗಿರಲಿಲ್ಲ, ಎರಡು ಕಡೆ ಇತ್ತು. ಬಟ್ ಮೋರ್ ದೆನ್ ಪಾಸ್ಟಲ್ಲಿ ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಅಟ್ರಾಕ್ಷನ್ ಇರ್ಬೋದು. ಯಾಕೆಂದ್ರೆ ನೀವೊಂದು ಸ್ಟಾರ್ ಕಾರ್ಡ್ ಬಂದು ಒಂದು ಹೀಲಿಂಗ್ ಎನರ್ಜಿ ತೋರಿಸುತ್ತೆ ನೋಡಿ. ಇಲ್ಲಿ ಎಷ್ಟು ಸ್ಟಾರ್ ಇದ್ರೂ ಇದು ಒಂದೇ ಹೈಲೈಟ್ ಆಗ್ತಾ ಇರೋದು. ಸೊ ನಾವು ಹಗಲಲ್ಲಿ ನಕ್ಷತ್ರಗಳನ್ನ ನೋಡೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಸೂರ್ಯ ಒಂದು ನಕ್ಷತ್ರ, ಅದು ಬೇರೆ ಬಿಡಿ. ಈವನ್ ನೀವು ಬೆಳಕಲ್ಲೂ ಹಗಲಲ್ಲೂ ಶೈನ್ ಆಗುವಂಥ ನಕ್ಷತ್ರ ಅವ್ರ ಲೈಫಲ್ಲಿ. ಯಾಕೆಂತಂದ್ರೆ ನೀವು ಅವ್ರ ಲೈಫಲ್ಲಿ ಒಂದು ಹೀಲಿಂಗ್, ಇವಾಗ ಪ್ರೀತಿಯನ್ನು ಪದೋದಕ್ಕೆ ಅರ್ಥ ಅವ್ರ ಲೈಫಲ್ಲಿ ಬಂದಿದ್ದೇ ನೀವು ಬಂದ ಮೇಲೆ. ಒಂದು ಸ್ನೇಹ ಆಗಿರಲಿ, ಪ್ರೀತಿ ಆಗಿರಲಿ, ಇದು ಒಂದೇ. ಪ್ರೀತಿ ಅಂತಂದರೆ ರೊಮ್ಯಾಂಟಿಕ್ ಒಂದೇ ಅಲ್ಲ, ಲೈಕ್ ಫ್ರೆಂಡ್ಶಿಪ್ ಆಗಿರಲಿ, ನೀವು ಎಲ್ಲ ವಿಷಯನೂ ತುಂಬ ಅವ್ರ ಜೊತೆ ಶೇರ್ ಮಾಡ್ಕೊಂಡಿದ್ರಿ. ಸೊ ನೀವು ಬರೋಕ್ಕಿಂತ ಮುಂಚೆ ಅವ್ರ ಲೈಫು ತುಂಬ ಸ್ಟಕ್ ಇತ್ತು. ಸೊ ಸ್ಟಕ್ ಅಂತಂದರೆ ಒಂದು ನಿಂತ ನೀರು ಥರ, ಈ ಫ್ರಿಜ್ಜಲ್ಲಿ ಇದಿರುತ್ತಲ್ಲ ಮಂಜುಗೆಡ್ಡೆ, ಆ ರೀತಿ ಫ್ರೀಸ್ ಆಗಿತ್ತು ಅವ್ರ ಲೈಫು. ಎಸ್ಪೆಷಲಿ ಹಣಕಾಸು ವಿಚಾರದಲ್ಲಿ ಮತ್ತು ಅವ್ರ ಜಾಬ್ ವಿಚಾರದಲ್ಲಿ. ಈವನ್ ಅವ್ರ ಲೈಫಲ್ಲಿ ಯಾವುದೇ ರೀತಿ ಪ್ರೋಗ್ರೆಸ್ ಇರಲಿಲ್ಲ. ಸೊ ಇದೆಲ್ಲ ಅವ್ರಿಗೆ ಗೊತ್ತಿದೆ, ಇದೆಲ್ಲ ಅವ್ರದ್ದು ಪಾಸ್ಟ್ ಎನರ್ಜಿ. ನಿಮ್ಮನ್ನ ಅವರು ಒಂಥರ ದೇವ್ರ ಥರ ಆರಾಧಿಸ್ತಿದ್ರು. ಮೇ ಬಿ ಅವ್ರಿಗೆ ತುಂಬ ಹೇಳಿರ್ಬೋದು. ಸೊ ಕರ್ಮ ಅಂತಂದರೆ ನೀನು ತುಂಬ ದೇವ್ರನ್ನ ನಂಬ್ತೀಯ, ನಿನ್ಗೆ ಏನಾದರೂ ಯಾರಾದರೂ ಮೋಸ ಮಾಡಿದ್ರೆ ಅವ್ರಿಗೆ ರಿಟರ್ನ್ ಬ್ಯಾಕ್ ಹೋಗುತ್ತೆ ಅಂತ. ಮೇ ಬಿ ನೀವು ಇವ್ರಿಗೆ ಹಣಕಾಸಿನ ಸಹಾಯನೂ ಮಾಡಿದ್ದೀರಾ, ಒಂಥರ ತುಂಬ ಜೊತೆಯಾಗಿ ನಿಂತಿದ್ರೆ ಎಷ್ಟೊಂದು ಜನಕ್ಕೆ. ಟೋಟಲಿ ನಾನು ಹೇಳ್ಬೇಕಂತಂದರೆ ಅವ್ರದ್ದು ಪಾಸ್ಟ್ ಹೆಂಗಿತ್ತು ಅಂತಂದರೆ, ನಿನ್ನ ಮದುವೆ ಆಗಬೇಕು ಅಂತಂದರೆ ಫ್ಯೂಚರಲ್ಲಿ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಅದು ನಾವಿನ್ನ ಪ್ರೆಡಿಕ್ಟ್ ಮಾಡಿಲ್ಲ, ಮಾಡೋಣ ನೆಕ್ಸ್ಟು. ಸೊ ನಿನ್ನ ಹೋಲ್ ಫ್ಯಾಮಿಲಿಯಾಗಿ ನೋಡಿದರು ಕಂಪ್ಲೀಟ್. ಇದು ಯಾವುದೇ ರೀತಿಯಾದಂಥ ಸಂಬಂಧ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಮೇ ಬಿ
ಐ ಡೋಂಟ್ ನೋ, ಮೇ ಬಿ ಸಮ್ ಆಫ್ ಯು ಅಫೇರ್ ಕೂಡ ಆಗಿರ್ಬೋದು. ಇದು ವಾಟ್ ಎವರ್, ಇದು ನಿಮ್ಮ ಕನೆಕ್ಷನ್ ಬಿಟ್ಟಿದ್ದು. ಮೇ ಬಿ ಪ್ರೀತಿನ ಅಫೇರ್ ಅದು ನೀವು ಥಿಂಕ್ ಮಾಡಬೇಕಾಗಿರೋದು. ಯಾಕೆಂದರೆ ತುಂಬ ನನ್ನ ಜನದ್ದು ಸೋಲ್ ರೀಡಿಂಗ್ ಮಾಡ್ತಾ ಇರೋದ್ರಿಂದ ಒಬ್ಬೊಬ್ರದ್ದು ಒಂದೊಂದು ರೀತಿ ಕನೆಕ್ಷನ್ ಇರುತ್ತೆ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಅದೇನೇ ಆಗಿದ್ರು ಅವ್ರನ್ನ ಇನ್ನೂ ಒಂದು ಫ್ಯಾಮಿಲಿ ಥರ, ಒಂದು ದೇವ್ರ ಥರ ಅಂತ ನೋಡಿದಂತೂ ತುಂಬ ಸತ್ಯ. ದೇವರು, ದೇವತೆ ಅಥವಾ ಏಂಜಲ್ ಥರ ನಿಮ್ಮನ್ನ ನೋಡಿದ್ರು. ಸೊ ಇದು ಅವ್ರದ್ದು ಪಾಸ್ಟ್ ಎನರ್ಜಿ. ಸೊ ಪ್ರೆಸೆಂಟ್ ಎನರ್ಜಿ ಏನು ನಡೀತಾ ಐತೆ, ಸೊ ಏನಾದರೂ ಜಗಳ ಮಾಡ್ಕೊಂಡಿರ್ಬೋದು ನೀವು. ಮೇ ಬಿ ಅದಕ್ಕೆ ಅನಿಸುತ್ತೆ ಡೆತ್ ಕಾರ್ಡ್ ಬಂದಿದೆ ಜಗಳ ಅಂದ ತಕ್ಷಣ. ಒಂದು ಟ್ರಾನ್ಸ್ಫಾರ್ಮೇಷನ್ ನಡೀತಿದೆ. ಇದು ಅಂತಂದರೆ ಸಂಬಂಧ ಮುರಿದೋಗುವಂಥದ್ದೇ ಕಾರ್ಡ್ ಅಂತಲ್ಲ. ಡೆತ್ ಕಾರ್ಡ್ ಬಂತಂದರೆ ಎಷ್ಟೊಂದು ಜನ ಭಯ ಪಡ್ತಾರೆ. ಡೆತ್ ಅಂತಂದರೆ ಟ್ರಾನ್ಸ್ಫಾರ್ಮೇಷನ್. ಸೊ ನೋಡೋಣ, ಟ್ರಾನ್ಸ್ಫಾರ್ಮೇಷನ್ ಒಳ್ಳೆ ರೀತಿ ಆಗ್ತಿದೆಯಾ ಕೆಟ್ಟ ರೀತಿ ಆಗ್ತಿದೆ ಈ ಪ್ರೆಸೆಂಟಲ್ಲಿ ಅಂತ. ಮೇ ಬಿ ನೀವು ತುಂಬ ಜಗಳ ಮಾಡ್ಕೊಂಡಿದ್ದೀರಾ ಅನಿಸ್ತಾ ಇದೆ, ಅಥವಾ ತುಂಬ ಏನೋ ಸ್ಟ್ರೆಸ್ಫುಲ್ ಹಂಗೆ ಫೀಲ್ ಆಗ್ತಿದೆ. ಮುಂಚೆ ಇದ್ದಂಥ ಒಂದು ಬಾಂಧವ್ಯ ಆಗಿರಲಿ, ಮಾತುಕತೆ ಆಗಿರಲಿ, ಅಥವಾ ಅದೊಂದು ಪ್ರೀತಿ, ಅದೊಂದು ಸಲಿಗೆ ನಿಮ್ಮಿಬ್ಬರ ನಡುವೆ ಇಲ್ಲ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಐ ಥಿಂಕ್ ನೀವು ತುಂಬ ಸ್ವಲ್ಪ ಹೋಲ್ಡ್ ಮಾಡ್ತಿದ್ದೀರ. ನಿಮ್ಮ ಎನರ್ಜಿನೂ ಬರ್ತಾ ಇದೆ ಇಲ್ಲಿ, ಅವರು ತುಂಬ ಹೋಲ್ಡ್ ಮಾಡ್ತಾ ಇದ್ದಾರೆ. ಬಟ್ ಮೂಮೆಂಟ್ ಇದೆ. ಸೊ ಮುಂಚೆ ಯಾವ ರೀತಿ ಇತ್ತು ಆ ರೀತಿ ಒಂದು ಅದನ್ನೇ ಹೇಳ್ತಾ ಇದೆ. ಸೊ ಸಾರಿ, ನಾನು ವಿಡಿಯೋ ಮಾಡಬೇಕಾದ್ರೆ ಯಾವುದೋ ಒಂದು ಕಾಲ್ ಬಂತು. ಯಾಕೆಂದರೆ ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ಸೊ ಮೊಬೈಲಲ್ಲೇ ವಿಡಿಯೋ ಮಾಡಬೇಕಾಗಿದೆ. ಬ್ಯಾಕ್ಗ್ರೌಂಡ್ ನಾಯ್ಸ್ ಬಂತಂದರೆ ದಯವಿಟ್ಟು ಇಗ್ನೋರ್ ಮಾಡಿ. ಸೆಕೆ ಇರೋದ್ರಿಂದ ನಾನು ಫ್ಯಾನ್ ಕೂಡ ಓಡಿಸ್ತಾ ಇದ್ದೀನಿ. ಸೊ ಅದು ಈ ರೋಡ್ ಪಕ್ಕ ಮನೆ ಇರೋದ್ರಿಂದ ಸೌಂಡ್ ಎಲ್ಲ ಬರ್ತಾರೆ, ಪ್ಲೀಸ್ ಇಗ್ನೋರ್. ಒಂದೊಳ್ಳೆ ಮೂಮೆಂಟ್ ಬರಬೇಕು. ಸೊ ಮೊದಲಿದ್ದ ರೀತಿ ನಾವು ಚೆನ್ನಾಗಿರಬೇಕು ಅಂತ ಚಾರಿಯಟ್ ಕಾರ್ಡ್ ಬಂದಿದೆ. ಚಾರಿಟಿ ಅಂತಂದರೆ ರಥ. ರಥ ಯಾವತ್ತೂ ನೀವು ನೋಡಿರ್ಬೋದು ಮುಂದೆ ಹೋಗ್ತಾ ಇರುತ್ತೆ. ಬಟ್ ಅದು ಯಾರು ಎಳಿತಾ ಇರ್ತಾರೆ ಅವ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಅಲ್ವಾ, ಕರೆಕ್ಟ್ ತಾನೆ? ಸೊ ಈ ವಿಡಿಯೋ ನೋಡಿದ ತಕ್ಷಣ ಏನು ಸಡನ್ನಾಗಿ ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅವ್ರ ಮನಸ್ಸಲ್ಲಿ ಇದು ನಡೀತಾ ಇದೆ. ಸೊ ಇದು ಯೂನಿವರ್ಸ್ ಮೆಸೇಜ್ ಅಲ್ಲ, ಅವ್ರ ಮನಸ್ಸಲ್ಲಿ ನಡೀತಾ ಇರೋದು. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಯೂನಿವರ್ಸ್ ಮೆಸೇಜ್ ಇಸ್ ಡಿಫ್ರೆಂಟ್, ಒಂದು ವ್ಯಕ್ತಿ ಮೆಸೇಜ್ ಇಸ್ ಡಿಫ್ರೆಂಟ್. ಸೊ ನಾನಿಲ್ಲಿ ಕೂತು ನಿಮ್ಗೆ ಮೆಸೇಜ್ ಕೊಡ್ಬೇಕಂತಂದ್ರೆ ನಾನು ಯೂನಿವರ್ಸಿಂದ ಮೆಸೇಜ್ ಕೊಡಬೇಕು. ನನ್ನ ಲೈಫಲ್ಲಿ ಆಗಿರುವಂಥ ಪರ್ಸನ್ನ ಕೊಡಬಾರ್ದು, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ಇದು ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆಗಳು. ಅವರು ನಿಮ್ಮ ಕಡೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಏನಕ್ಕೆ ಅದು ಆ್ಯಕ್ಷನ್ ಅಥವಾ ಮೂಮೆಂಟು ಅಥವಾ ಏನೋ ಒಂದು ಒಳ್ಳೆ ರೀತಿ ಒಂದು ಕಮ್ಯುನಿಕೇಷನ್ ಏನೂ ಆಗ್ತಿಲ್ಲ ಇದುವರೆಗೂ ಅಂತಂದರೆ ಅವರು ಇವಾಗ ಅನ್ಕೊಳ್ತಾ ಇದ್ದಾರೆ. ಬಟ್ ಇವಾಗ ರಥ ಎಳಿಬೇಕು ದೇವಸ್ಥಾನ ಮುಂದೆ ಅಂತಂದರೆ ಯಾರಾದರೂ ಎಳಿಬೇಕಲ್ಲ ಹೋಗಿ. ಸೊ ಅವ್ರು ಈಗೋ ಬಿಟ್ಟು ಬಂದು ಎಳಿಬೇಕು. ಅವ್ರು ಈಗಲೂ ಈಗೋ ಅಥವಾ ಪಾಸ್ಟಲ್ಲಿ ಆಗಿರುವಂಥದ್ದು ಜಗಳ ಅದನ್ನೇ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಇದೆ ಖಂಡಿತ. ಇವಾಗ ನೀವು ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡ್ತಿಲ್ಲ, ನೀವೇನು ಮಾಡ್ತಾ ಇದ್ದೀರಾ, ಟ್ಯಾರೋ ಮೂಲಕ ಸಜೆಷನ್ನ ಕೇಳ್ತಾ ಇದ್ದಾರೆ. ನೀವು ಡೈರೆಕ್ಟಾಗಿ ಹೋಗಿ ಏನು ಇನಿಷಿಯೇಟಿವ್ ತಗೊಳ್ತಾ ಇಲ್ಲ ನೀವು. ಸೊ ಅವರು ಅದೇ ರೀತಿ ಮಾಡ್ತಾ ಇದ್ದಾರೆ. ಅಂತಂದರೆ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕಂತ ಆಸೆ ಇದೆ. ಬಟ್ ಎಲ್ಲೋ ಒಂದು ಕಡೆ ಹೋಲ್ಡ್ ಮಾಡ್ತಾ ಇದ್ದಾರೆ. ಬಟ್ ನಾನು ನಿಮ್ಗೆ ಹೇಳೋದು, ಸೊ ರಿಲೇಷನ್ಶಿಪ್ ಅಂತ ಫ್ರೆಂಡ್ಶಿಪ್ ಯಾವುದೇ ಆಗಿರಲಿ, ಎರಡು ಥರ ನೀವು ಥಿಂಕ್ ಮಾಡಬೇಕು. ಒಂದು ಬೇಕಾ, ಇದು ನನಗೆ ಇವಾಗ ಬೇಕಾ. ಸೊ ಎಷ್ಟೊಂದು ವಿಷಯದಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ, ಈಗ ಯಾರೋಗಿಂತ ಇನ್ನೂ ಪರ್ಸನಲ್ ವಿಷಯ ನಿಮ್ಗೆ ಇನ್ನೂ ಗೊತ್ತಿರುತ್ತೆ, ನಿಮ್ಮ ಮತ್ತು ಆ ವ್ಯಕ್ತಿ ಬಗ್ಗೆ ಏನಾಗಿರುತ್ತೆ ಅಂತ. ಸೊ ಬೇಕು ಅಂತಂದರೆ ಇಟ್ಸ್ ಬೆಟರ್ ಟು ಗೋ ಅಂಡ್ ಟಾಕ್ ದೆಮ್. ಒನ್ ಟೈಮ್ ಇನಿಷಿಯೇಟ್ ಮಾಡಿ ನೀವೇ. ಸೊ ಬಂದಿಲ್ಲ ಅಂತಂದರೆ ನೀವು ಅವಾಗ ಬಿಟ್ಬಿಡ್ಬೋದಲ್ವಾ. ಸೊ ಆ ವ್ಯಕ್ತಿ ಕಡೆಯಿಂದ ಏನೂ ಬಂದಿಲ್ಲ ಅಂದರೆ ನೀವು ಅವಾಗ ಸ್ಟಾಪ್ ಮಾಡ್ಬೋದು. ಬಟ್ ನೀವೂ ಅದೇ ರೀತಿ, ಅವ್ರೂ ಅದೇ ರೀತಿ ಇದ್ದರೆ, ಸೊ ಅವಾಗ ಏನು ಇನಿಷಿಯೇಷನ್ ಆಗೋದೇ ಇಲ್ಲ, ರೈಟ್? ಸೊ ಮೇ ಬಿ ಅದಕ್ಕೋಸ್ಕರ ಯೂನಿವರ್ಸ್ ಮೆಸೇಜ್ ನಿಮ್ಗೆ ಕೊಡ್ತಾ ಇರ್ಬೋದು. ಸೊ ನಾನು ನಿಮಗೆ ಫ್ಯೂಚರ್ ಕಾರ್ಡ್ ತೆಗೆದಾಗ ಲವರ್ಸೇ ಬರ್ತಾ ಇದೆ. ಸೊ ಈ ರಿಲೇಷನ್ಶಿಪ್ ತುಂಬ ಒಳ್ಳೆಯದೇ ಇದೆ. ಐ ಥಿಂಕ್ ಇದು ಯಾವುದೇ ರೀತಿ ಮೇ ನೀವು ಫ್ರೆಂಡ್ಶಿಪ್ ಬಗ್ಗೆ ಅಂತೂ ವಿಡಿಯೋ ನೋಡ್ತಿದ್ರೂ ನಿಮ್ಮಲ್ಲಿ ಅದೊಂದು ಪ್ರೀತಿ ಬಾಂಧವ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಮುಂದೆ. ಸೊ ಹಿಂದೆ ಚೆನ್ನಾಗಿತ್ತು, ಮುಂದೆನೂ ಚೆನ್ನಾಗಿರುತ್ತೆ. ಪ್ರೆಸೆಂಟ್ನ ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದೀರಾ? ಈಗ ನಿಮ್ಮ ಮುಂದೆ ಒಂದನ್ನೇ ಇರ್ತೀನಿ, ಅಪಾರ್ಟ್ ಫ್ರಮ್ ದಿಸ್ ಟ್ಯಾರೋ ಆ್ಯಂಡ್ ಆಲ್ ಮೈ ಪರ್ಸನಲ್ ಸಜೆಷನ್. ಈಗ ನಾವು ಯಾರನ್ನು ತುಂಬ ಓವರಾಗಿ ಲವ್ ಮಾಡೋಕ್ಕೆ ಹೋಗ್ಬಾರ್ದು, ಓವರಾಗಿ ದ್ವೇಷನೂ ಮಾಡೋಕ್ಕೆ ಹೋಗ್ಬಾರ್ದು. ಓವರಾಗಿ ಲವ್ ಮಾಡಿದ್ರೆ ಅವ್ರು ಯಾವಾಗ ದೂರ ಆಗ್ತಾರೆ ಗೊತ್ತಾಗಲ್ಲ, ಅವಾಗ ತುಂಬ ಕಷ್ಟ ಆಗುತ್ತೆ. ಓವರಾಗಿ ದ್ವೇಷ ಮಾಡಿದ್ರೆ ಅವ್ರು ಯಾವಾಗ ಸರಿ ಹೋಗ್ತಾರೆ ಅಂತಲೂ ಗೊತ್ತಾಗಲ್ಲ. ಅವ್ರು ಮತ್ತೆ ನಮ್ಮ ಲೈಫಲ್ಲಿ ಬಂದಾಗ ನಾವು ಎಷ್ಟು ದ್ವೇಷ ಮಾಡಿದ್ರೆ ಅದನ್ನು ಬಿಟ್ಟು ಮತ್ತೆ ನಾವು ಪ್ರೀತಿ ಮಾಡಬೇಕಾಗುತ್ತೆ. ಆಗ ನಿಮ್ಮ ಮನಸ್ಸಿಗೆ ತಾನೇ ಕಷ್ಟ ಆಗೋದು. ಸೊ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಸಕ್ಸಸ್ ಇದೆ. ಸೊ ಫ್ಯೂಚರ್ ಎನರ್ಜಿ ಹೇಳ್ತಾ ಇರೋದು ನಾನು, ನಿಮ್ಮ ವ್ಯಕ್ತಿದು
ಸೊ ಖಂಡಿತ ಅವರು ಇನಿಷಿಯೇಷನ್ ತಗೊಳ್ತಾರೆ. ಮ್ಯಾರೇಜ್ ಕಾರ್ಡ್ ನಂಗೆ ಕಾಣಿಸ್ತಾ ಇದೆ. ಮತ್ತಂದರೆ ಈ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಕೂಡ ಇದೆ. ಬಟ್ ನೀವು ಎಮೋಷ್ನಲಿ ಮೂವ್ ಆಗಬೇಕು, ಅವರು ಕೂಡ ಮೂವ್ ಆಗಬೇಕು. ಸೊ ಇದನ್ನು ಕಾರ್ಡ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಅವ್ರ ಮನಸ್ಸಲ್ಲಿರೋ ಫೀಲಿಂಗ್ ಹೇಳ್ತಾ ಇದೆ. ಬಟ್ ಈಗ ಯಾಕೋ ಯೂನಿವರ್ಸ್ ಕೂಡ ಇಂಟರಪ್ಟ್ ಮಾಡಿ ನಿಮಗೆ ಮೆಸೇಜ್ ಕೊಡ್ತಾ ಇದೆ. ಸೊ ನಿಮ್ಗೆ ಈ ರಿಲೇಷನ್ಶಿಪ್ ಬೇಕು ಅಂತಂದರೆ ಇಬ್ಬರಲ್ಲೂ ಆಗಿರುವಂಥದ್ದನ್ನ ಇಬ್ಬರು ಪೂರ್ತಿ ಸರಿ ಮಾಡಬೇಕು. ಸೊ ಅವ್ರು ಸರಿ ಇವ್ರು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ವಾಟ್ ಎವರ್ ಇಟ್ ಮೇ ಬಿ, ನಿಮ್ಗೆ ಏನಾದರೂ ರಿಲೇಷನ್ಶಿಪ್ ಬೇಕು ಅಂತಂದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಬೇಕಾ. ಸೊ ಒನ್ ಟೈಮ್ ನೀವು ಇನಿಷಿಯೇಟ್ ತಗೊಳ್ಳಿ. ಆ ಕಡೆಯಿಂದ ಏನೋ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಆಮೇಲೆ ನೀವು ಬಿಟ್ಬಿಡ್ಬೋದಲ್ವಾ, ರೈಟ್. ಸೊ ನನಗೇನೋ ತುಂಬ ಆ ರೀತಿ ಟಾಕ್ಸಿಕ್ಕು ಅಥವಾ ಲಾಯಲ್ಟಿ ಇಲ್ಲ ಆ ಥರ ಏನು ನಂಗೆ ಕಾಣಿಸ್ತಿಲ್ಲ. ಮೇ ಬಿ ಸಣ್ಣ ಪುಟ್ಟ ವಿಷಯಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನೀವೇನು ಈ ರಿಲೇಷನ್ಶಿಪ್ ಯಾವ ರೀತಿ ಇದೆ ಅಂತಂದರೆ, ಸೊ ನೀವೇನು ಔಟ್ಪುಟ್ ಕೊಡ್ತೀರಾ ಅದೇ ರೀತಿ ನಿಮ್ಗೆ ಹೊರಗಡೆ ಬರುತ್ತೆ. ನೀವು ಅದನ್ನು ಸ್ಟಾರ್ಟಿಂಗಿಂದ ಅಬ್ಸರ್ವ್ ಮಾಡಿದ್ದೀರಾ, ನೀವು ಮಾಡಿದ್ರೆ ಮಾಡ್ತಾರೆ ಅಂತಂದರೆ ಈಕ್ವಲ್ ಅಂಡರ್ಸ್ಟ್ಯಾಂಡಿಂಗ್, ಸೊ ಈಕ್ವಲ್ ಎಫರ್ಟ್. ಒಂದು ಕಡೆಯಿಂದ ಎಫರ್ಟ್ ಹಾಕಿದ್ರೆ ಈ ರಿಲೇಷನ್ಶಿಪ್ ಉಳ್ಕೊಳ್ಳೋದಿಲ್ಲ. ಸೊ ಥಿಂಕ್ ಮಾಡಿ. ಸೊ ಇದುವರೆಗೂ ನಾನು ಹೇಳಿದ್ದು ಪರ್ಸನ್ ಫೀಲಿಂಗ್ ಅಷ್ಟೇ. ಪಾಸ್ಟು, ಪ್ರೆಸೆಂಟು, ಫ್ಯೂಚರ್ ಹೇಳಿದ್ದೀನಿ. ಸೊ ಪಾಸ್ಟು ಚೆನ್ನಾಗಿತ್ತು, ಪ್ರೆಸೆಂಟು ಟ್ರಾನ್ಸ್ಫಾರ್ಮೇಟಿವ್ ಸ್ಟೇಜ್, ಈಗೋ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆದಿದೆ. ಫ್ಯೂಚರ್ ನೀವು ಇಬ್ಬರು ಆ್ಯಕ್ಷನ್ ತಗೊಂಡ್ರೆ, ಅವ್ರಿಗೂ ಆ್ಯಕ್ಷನ್ ತಗೊಳ್ಬೇಕಂತ ಅನ್ನಿಸ್ತಾ ಇದೆ. ಬಟ್ ನೀವು ಸ್ವಲ್ಪ ತಗೊಳ್ಳಿ, ಯಾವಾಗ ಅವ್ರಿಗೂ ಓಕೆ ಇವ್ರಿಗೂ ನನಗೆ ಇಷ್ಟ ಇದೆ ಅಂತ ಗೊತ್ತಾಗುತ್ತೆ, ಆಗ ರಿಲೇಷನ್ಶಿಪ್ ಸರಿ ಹೋಗುತ್ತೆ. ಬಟ್ ಯೂನಿವರ್ಸಿಂದ ಏನಾದರೂ ಮೆಸೇಜ್ ಇದ್ದರೆ ಸೊ ಯು ಶುಡ್ ಟೇಕ್ ಆ್ಯಕ್ಷನ್. ಮತ್ತು ಇದೆಲ್ಲ ಬಂದು ನಿಮ್ಮ ಪಾಸ್ಟಲ್ಲಿ ಆಗಿರುವಂಥ ಘಟನೆಗಳು. ಸೊ ಇದು ನೀವು ನಿಮ್ಮ ಪರ್ಸನ್ನು, ಸೊ ನೀವು ಇದನ್ನು ಬಿಟ್ಟು ಮೂವ್ ಆಗಬೇಕು. ಅದು ದೋಣಿ ಸಾಗದ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತಲ್ಲ ದೋಣಿ, ಆ ಕೆರೆ ಅಥವಾ ನದಿಯಲ್ಲಿ. ಸೊ ಒಂದು ಕಡೆಯಿಂದ ಬೇರೆ ಪ್ಲೇಸಿಗೆ ಚೇಂಜ್ ಆದಾಗ ಅಷ್ಟರಲ್ಲಿ ಇಲ್ಲಿ ಏನು ಪೇಯ್ನ್ ಆಗಿದೆ ಅದನ್ನೆಲ್ಲ ನೀವು ತೆಗೆದು ನದಿ ಒಳಗಡೆ ಹಾಕಬೇಕು, ಅದನ್ನು ಕ್ಯಾರಿ ಮಾಡೋದಲ್ಲ. ಸೊ ನೀವು ಐ ಥಿಂಕ್ ನೀವು ಮದುವೆ ಆದರೂ ನೀವು ಪಾಸ್ಟಲ್ ಆಗಿರೋದೆಲ್ಲ ನೀವೇನಾದರೂ ಕ್ಯಾರಿ ಮಾಡಿದ್ರೆ ಮದುವೆ ಆದ್ಮೇಲೆ ಲೈಫ್ ಕಷ್ಟ ಆಗಿರುತ್ತೆ. ಅದನ್ನೇ ಯೂನಿವರ್ಸ್ ಹೇಳ್ತಾ ಇದೆ. ನೀವು ಅದನ್ನು ಬಿಟ್ಟು ಮೂವ್ ಆನ್ ಆಗಬೇಕಂತ ಇಬ್ಬರು ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಪಾಸ್ಟಲ್ ಆಗಿರೋ ಜಗಳಗಳನ್ನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಮುಂದೆ ಅದನ್ನೇ ಇಟ್ಕೊಂಡು ನೀವು ಮತ್ತೆ ಜಗಳ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇದು ಯೂನಿವರ್ಸ್ ಮೆಸೇಜು. ಇದನ್ನು ತೆಗೆದು ಬಿಸಾಕ್ಬಿಡಿ. ಈ ನಿಮಗೆ ವಾಯುವಿಹಾರ ದೋಣಿಲಿ ಹೋಗಬೇಕು, ಬೋಟಲ್ಲಿ ಹೋಗಬೇಕು ಅಂತಂದರೆ, ಸೊ ತುಂಬ ಚೆನ್ನಾಗಿರ್ಬೇಕಂತಂದರೆ ಬೋಟ್ಗೆ ಕತ್ತಿ ಸಿಕ್ಸ್ಬೇಡಿ. ಸಿಕ್ಸಿದ್ರೆ ಏನಾಗುತ್ತೆ ಗೊತ್ತಲ್ಲ, ದೋಣಿ ಮುಳುಗೋಗುತ್ತೆ, ನೀರು ಬಂದು ಲೈಫೇ ಮುಳುಗೋಗುತ್ತೆ. ಆ ದೋಣಿ ಆ್ಯಕ್ಚುಲ್ ದೋಣಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸೊ ನಿಮ್ಮ ಮದುವೆ ಜೀವನ, ರಿಲೇಷನ್ಶಿಪ್ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಆ ದೋಣಿ ಅಥವಾ ನಿಮ್ಮ ಜೀವನ ಚೆನ್ನಾಗಿರ್ಬೇಕಂತಂದರೆ ಪೇಯ್ನು ಆಗಿರೋ ಜಗಳ ಎಲ್ಲ ತೆಗೆದ್ಬಿಟ್ಟು ಹೊಸ್ದಾಗಿ ಲೈಫ್ ರಿಸ್ಟಾರ್ಟ್ ಮಾಡಿ. ಬಟ್ ಈ ರಿಲೇಷನ್ಶಿಪ್ ಯಾವತ್ತೂ ಒಂದು ಸೈಡ್ ಅಲ್ಲ, ಎರಡು ಸೈಡಿಂದ ಎಫರ್ಟ್ ಆಗಬೇಕು. ನೀವೇ ಆಗಲಿ ಅವರೇ ಆಗಲಿ, ಒಂದು ಕಡೆಯಿಂದ ಹಾಕಿದ್ರೆ ಸ್ಟಕ್ ಆಗುತ್ತೆ. ಸೊ ಪಾಸ್ಟಲ್ ಆಗಿರೋದನ್ನ ಬಿಟ್ಬಿಡಿ. ಇದೇ ಯೂನಿವರ್ಸ್ ಮೆಸೇಜ್ ನಿಮಗೆ ಫೈನಲ್ ಆಗಿ ಯೂನಿವರ್ಸ್ ಕೊಡ್ತಾ ಇರೋದು. ಒಂದೇ ವಿಡಿಯೋದಲ್ಲಿ ನೀವು ಆ ವ್ಯಕ್ತಿ ಫೀಲಿಂಗ್ಸ್ ಗೊತ್ತಾಯ್ತು, ಯೂನಿವರ್ಸ್ ಮೆಸೇಜು ನಾನು ಕೊಟ್ಟಿದ್ದೀನಿ. ಸೊ ಈಗ ನಿಮಗೆ ಬಿಟ್ಟಿದ್ದು, ನಿಮ್ಮ ಜೀವನ, ನಿಮ್ಮ ರಿಲೇಷನ್ಶಿಪ್ ನೀವು ಯಾವ ರೀತಿ ತಗೊಂಡು ಹೋಗ್ತೀರಾ. ಬಟ್ ಐ ಥಿಂಕ್ ಹೋಪ್ ನಿಮಗೆ ಎಷ್ಟೊಂದು ಮೆಸೇಜ್ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ. ಆ್ಯಕ್ಚುಲಿ ನಂಗೆ ಟೈಮು ಇರಲಿಲ್ಲ ಸೆಟ್ ಮಾಡೋದಕ್ಕೆ, ಏನೂ ಇರಲಿಲ್ಲ. ಬಟ್ ಇವತ್ತು ನಾನು ವಿಡಿಯೋ ಮಾಡಬೇಕು ಅಂತ ತುಂಬ ಟ್ರಿಗರ್ ಆಗ್ತಾ ಇತ್ತು. ಸೊ ನಂದು ಇಂಗ್ಲೀಷ್ ಚಾನಲ್ ಬಿಟ್ಟು ಇದಕ್ಕೆ ನಾನು ಫಸ್ಟ್ ವಿಡಿಯೋ ಮಾಡಿದ್ದೀನಿ. ಮೇ ಬಿ ನಿಮಗೆ ಮೆಸೇಜ್ ತಲುಪಬೇಕಿತ್ತು ಯೂನಿವರ್ಸ್ ಮೂಲಕ, ನಂಗೆ ಟ್ರಿಗರ್ ಆಗಿ ಬಂದಿದೆ ಅನಿಸುತ್ತೆ. ಸೊ ಪರ್ಸನಲ್ ರೀಡಿಂಗ್ ಹೀಲಿಂಗ್ ಬೇಕು ಅಂತಂದರೆ, ಸೊ ನಾನು ಟ್ಯಾರೋ ಬಿಟ್ಟು ಆಕಾಶಿಕ್ ರೀಡಿಂಗ್ ಕೂಡ ಮಾಡ್ತೀನಿ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಮತ್ತು ಲವ್ ಸ್ಪೆಲ್ ಕೂಡ ಮಾಡ್ತೀನಿ. ಸೊ ಲವ್ ಸ್ಪೆಲ್ ಬಂದಾಗ ಅಂತ ನಾನು ಯೂಶ್ವಲಿ ಕ್ಲೈಂಟ್ಸ್ ಏನಾದರೂ ನನ್ನ ಹತ್ರ ಬಂದರೆ ಫಸ್ಟ್ ಆ ಪರ್ಸನ್ ನಿಮ್ಗೆ ಒಳ್ಳೆಯವರ ಇಲ್ಲ ಅಂತ ಚೆಕ್ ಮಾಡಿ ಆಮೇಲೆ ಲವ್ ಸ್ಪೆಲ್ ಮಾಡ್ತೀನಿ. ಯಾಕೆ ಅಂತಂದರೆ ಒಂದೊಂದು ಟೈಮ್ ಪರ್ಸನ್ ಕರೆಕ್ಟ್ ಇಲ್ಲ ಅಂತಂದರೆ ಲವ್ ಸ್ಪೆಲ್ ಮಾಡಿದ್ರೂ ಯೂಸ್ ಇಲ್ಲ ಅಲ್ಲ, ಮತ್ತೆ ಬಂದು ಅವ್ರು ನಿಮ್ಮ ಲೈಫಲ್ಲಿ ಕೆಟ್ಟದಾಗಬಾರ್ದು ಅಂತ. ಆ್ಯಂಡ್ ಕ್ಯಾಂಡಲ್ ಮ್ಯಾಜಿಕ್, ಸೊ ರೇಕಿ ಹೀಲಿಂಗ್ ಆ್ಯಂಡ್ ಚಕ್ರ, ಏಂಜಲ್ ಹೀಲಿಂಗ್, ತುಂಬ ವೇರಿಯಸ್ ಕಲರ್ ಥೆರಪಿ, ವೇರಿಯಸ್ ಮೆಥಡ್ ಯೂಸ್ ಮಾಡಿ ಹೀಲಿಂಗ್ ಕೂಡ ಮಾಡ್ತೀನಿ, ಹೋಲಿಸ್ಟಿಕ್ ಹೀಲರ್ ಕೂಡ. ಸೊ ನಿಮ್ಗೆ ಏನಾದರೂ ಬೇಕು ಪರ್ಸನಲ್ ರೀಡಿಂಗ್ ಹೀಲಿಂಗ್ ಅಂತಂದರೆ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಾಟ್ಸಪ್ ನಂಬರ್ ಇದೆ, ಫಸ್ಟ್ ನೀವು ಮೆಸೇಜ್ ಮಾಡಿ, ಆಮೇಲೆ ನಿಮ್ಮದು ಹೆಂಗೆ ಕನ್ವೀನಿಯೆಂಟ್ ಇದೆ ಅದ್ರ ಮೇಲೆ ಒನ್ ಸೆಷನ್ ನಾವು ಬುಕ್ ಮಾಡ್ಬೋದು, ಲೈಕ್ ವಿಡಿಯೋ ಕಾಲ್ ಆರ್ ಆಡಿಯೋ ಕಾಲ್. ಸೊ ಎಲ್ಲ ಆನ್ಲೈನ್ ಇರುತ್ತೆ, ಯಾವುದೂ ಆಫ್ಲೈನ್ ಇರೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಇದೇ ರೀತಿ ಪ್ರೀತಿ ಪ್ರೋತ್ಸಾಹ ನೀವು ನನ್ನ ಚಾನಲ್ಗೆ ಕೊಡ್ತಾ ಇದ್ದರೆ ನಾನು ಮತ್ತಷ್ಟು ವಿಡಿಯೋನ ಮಾಡೋದಕ್ಕೆ ನನಗೂ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಮುಂದಿನ ಭಾನುವಾರ. ಅಲ್ಲಿವರೆಗೂ ತುಂಬ ಖುಷಿಯಾಗಿರಿ, ಚಿಂತೆ ಮಾಡಬೇಡಿ, ಊಟ ಮಾಡಿ. ಸೊ ಸೆಲ್ಫ್ ಲವ್ ಅದು ಒಂದೇ ನಮ್ಮನ್ನ ಯಾವತ್ತೂ ಕೊನೆವರೆಗೂ ಕಾಪಾಡೋದು. ಸೊ ಬೇರೆಯವ್ರಿಗೆ ಮಾಡೋಕ್ಕಿಂತ ಮುಂಚೆ ನಿಮಗೆ ನೀವು ಮಾಡ್ಕೊಳ್ಳಿ. ಸೊ ಬಾಯ್, ಲವ್ ಯು ಆಲ್.